ಹಾಡುಗಾರ ಅಲ್ಲ, ಒಳ್ಳೆ ವಿದೂಷಕ. ಎಷ್ಟು ಬೇಕಾದ್ರೂ ಜೋಕ್ಸ್ ಮಾಡ್ತಾನೆ, ಹಾಗೆ ನಿಮ್ಮೆಲ್ಲರನ್ನು ರಂಜಿಸ್ತಾನೆ. ಹಾಗೆ ಎಲ್ಲ ಕವಿಗಳ ತತ್ವಾದರ್ಶಗಳನ್ನು ತನ್ನ ಸಾಹಿತ್ಯದೊಂದಿಗೆ ಹಾಡಿನಲ್ಲಿ ವ್ಯಕ್ತಪಡಿಸ್ತಕ್ಕಂಥ ಕಲೆಯೂ ಕೂಡ ಆತನಿಗಿದೆ. ಅವನೇ ಬರೆದು ಆ ಮ್ಯೂಸಿಕ್ಕಿಗೆ ಅಳವಡಿಸ್ಕೊಂಡು ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರ ನೆಚ್ಚಿನ ನಗುಮುಖದ ಒಡೆಯ. ನಾವೆಲ್ಲ ಇವತ್ತು ಕನ್ನಡ ನಾಡಿನಲ್ಲಿ ನಮ್ಮ ಕನ್ನಡ ನಾಡನ್ನು ಕಟ್ಟಿದ್ದಾರೆ ಅಂದರೆ ಅದಕ್ಕೆ ಭಾಳ ಮುಖ್ಯವಾಗಿ ನಾವೆಲ್ಲರೂ ಇಷ್ಟಪಡ್ತಕ್ಕಂಥ ನಮ್ಮೆಲ್ಲರ ಮೆಚ್ಚಿನ ಜನಪ್ರಿಯ ನಟ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ನಮ್ಮ ಮೈ ರೋಮಾಂಚನ ಆಗ್ತಕ್ಕಂಥ ಒಂದು ಸಂದರ್ಭಗಳು ಈಗಲೂ ಕೂಡ ಜೀವಂತವಾಗಿದ್ದಾವೆ. ಅಂದರೆ ಅವರಲ್ಲಿದ್ದಂತಹ ನಟನೆ ನಾವು ಬಾಲ್ಯದಲ್ಲಿದ್ದಾಗ ಎಷ್ಟು ಸರಿ ನಕ್ಕಿದ್ದೀವೋ, ಎಷ್ಟು ಸರಿ ಹತ್ತಿದ್ದೀವೋ, ಎಷ್ಟು ಸರಿ ಅವರ ಸಿನಿಮಾಗಳನ್ನು ನೋಡಿದ್ದೀವೋ, ಈಗಲೂ ಕೂಡ ನೋಡಿದ್ರೆ ನೋಡಬೇಕು ಅನ್ನಿಸ್ತಾನೆ ಇರುತ್ತೆ. ಅವರ ಮುದ್ದಿನ ಮಗ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ನಮ್ಮೂರಿನ ಒಬ್ಬ ಕಲಾವಿದ ತನ್ನ ಕುಂಚದಿಂದ ಗೀಚಿ ತಾನೇ ಮ್ಯೂಸಿಕ್ಕನ್ನು ಅಳವಡಿಸ್ಕೊಂಡು ಈ ಒಂದು ವೇದಿಕೆಯಲ್ಲಿ ನಿಮ್ಮ ಮುಂದೆ ಆ ಹಾಡನ್ನು ಪ್ರಸ್ತುತಪಡಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಆಲಿಸಿ ತುಂಬ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ನಮ್ಮೆಲ್ಲರ ಪ್ರೀತಿಯ ಅಪ್ಪು ನಮ್ಮನ್ನು ಅಗಲಿ ಇಲ್ಲಿಗೆ 3 ವರ್ಷ 3 ದಿನ ಆಗಿದೆ, 4 ದಿನ ಆಗಿದೆ. ಅವರ ಒಂದು ಗುಣಗಾನ ನೀವೆಲ್ಲ ಹಾಡು ಕೇಳಿರ್ತೀರ. ಈ ದೇಹದಿಂದ ದೂರನಾದ ಏಕೆ ಆತ್ಮನೇ, ಇದೊಂದು ಹಾಡು ಕೇಳಿದ. ಇದೊಂದು ಹಾಡಿಗೆ ಒಂದು ಹೊಸ ಸಾಹಿತ್ಯ, ಒಂದು ಪ್ರಯತ್ನ. ಹೇ ಶಂಕರ ದಯಾನಿದೆ, ಕರುನಾಡಿನಿಂದ ದೂರನಾದ ಏಕ ಪುನಿತದೆ, ಸಾವುನಾದದು ಸಾವುನಾದದು ಮದನಗಳ ಮನಗಳು ಇಲ್ಲಿಂದು ಅಮರನೇ, ಕರುನಾಡಿನಿಂದ ದೂರನಾದ ಏಕ ಪುನೀತನೇ. ಎಚ್ಚರೆಯ ಕನ್ನಡಿಗರ ಹೃದಯದ ಇರುವೆ, ನನ್ನೆಲ್ಲರ ಪ್ರೀತಿಯ ಮನೆ ಮುತ್ತುರಾದರೆ, ಕರುನಾಡ ಕನ್ನಡಿಗರ ಮನದಲ್ಲಿ ಇರುವೆ, ನನ್ನೆಲ್ಲರ ಪ್ರೀತಿಯ ಮನೆ ಮುತ್ತುರಾದರೆ, ಯಾವ ಕಾಪಗೆ ನಿನ್ನ ಸಾಕು ಕಾದಿತೋ, ಸರಿಯೇನು ಭೂತನಾತನೆ, ನಮ್ಮೆಲ್ಲರ ಮನದಲು ಇಲ್ಲಿಂದು ಅಮರನೇ, ನಾಡಿನಿಂದ ದೂರನಾದ ಏಕ ಪುನೀತನೇ. ವೃದ್ಧಾಶ್ರಮ ಗೋಶಾಲೆಯ ನಡೆಸುತ್ತ ಬಂದೆ, ಬಡ ಮಕ್ಕಳ ಪಾಲಿಗೆ ನೀ ಕರ್ಣನಾದೆ, ವೃದ್ಧಾಶ್ರಮ ಗೋಶಾಲೆಯ ನಡೆಸುತ್ತ ಬಂದೆ, ಬಡ ಮಕ್ಕಳ ಪಾಲಿಗೆ ನೀ ದೇವರಾದೆ. ಅಯ್ಯೋ ವಿಧಿಯೇ ಇದು ನಿನಗೆ ಸರಿಯೇ, ಸರಿಯೇ ತಿಳಿಸಲಾರೆಯ, ವನೇಶ್ವರಿಯರ ಪುತ್ರನೇ ಅನ್ನದಾತನೇ, ಕರುನಾಡಿನಿಂದ ದೂರನಾದ ಏಕೆ ಅಪ್ಪುವೇ. ಬೇಡರ ತಿನ್ನಪ್ಪನಂತೆ ಧರ್ಮ ನೀಡಿದೆ, ಕನ್ನಡಂತ ಮಗನಂತೂ ನಂಬಿಸಿ ನಡೆದೆ, ಮುದ್ದು ಕಂದನೇ ಭಾಗ್ಯವಂತನೇ, ರಾಷ್ಟ್ರ ಪ್ರಶಸ್ತಿ ಪಡೆದ ಯುವರತ್ನನೇ, ನಮ್ಮ ಮಗುವನೇ, ನಮ್ಮ ಮುದ್ದು ಕುವರನೇ, ಕರುನಾಡಿನಿಂದ
ಧನ್ಯವಾದಗಳು. ನಮ್ಮೆಲ್ಲರ ಮನಸ್ಸಿನ ಆಳದಲ್ಲಿ ಉಳಿದಿರುವಂತಹ ನಮ್ಮೆಲ್ಲರ ಅಪ್ಪು ಕನ್ನಡದ ಕಣ್ಮಣಿ, ಹಾಗೆ ನಮ್ಮೆಲ್ಲರ ಈಗಿನಲ್ಲೂ ಅವರ ಚಿತ್ರಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿದೆ ಉಳಿದಿರುವಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಅವರ ಹಾಡಿಗೆ ನಾವೆಲ್ಲರೂ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸೋಣ. ಇಂದು ಕೃಷ್ಣಕುಮಾರ್ ಅವರ ಕವಿತ್ವದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆಯನ್ನು ಮಾಡಿದಂತಹ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು.